ಅಲ್ಲ ಶಂಕರಪ್ಪ ಮದುವೆ ಮಾಡ್ಕೊಂಡು ಕಿಶಿಂದ್ರ ಈ ಮನಿದು ಮಾಲಕ್ತಿ ಆಗ್ಬೇಕತ್ತ ನಾ ಅನ್ಕೊಂಡ್ರ ಇವ್ರೇನು ನನಗೆ ಕೆಲಸಕ್ಕೆ ಮಾಡಿಟ್ಕೊಂಡ್ಬಿಟ್ಟಾರ ನೋಡು. ಅಲ್ಲ ಎಲ್ಲ ಕೆಲಸ ನನ್ನ ಕೈಯಿಂದ ಮಾಡಿಸ್ತಾರ. ಬಟ್ಟೆ ಒಗೆಯೋದು, ಭಾಂಡೆ ತಿಕ್ಕೋದು, ಅಡುಗೆ ಮಾಡಾಕೋದು ಎಲ್ಲ ನಾನು ಮಾಡ್ತೀನಿ. ಎಲ್ಲ ಕೆಲಸ ನಾನು ಮಾಡಂಗಿತ್ತಂದ್ರೆ ಮತ್ತು ನಾ ಯಾಕೆ ಈ ಮನೆಗೆ ಬರಬೇಕಾಗಿತ್ತು? ನಾನು ಚಂದಾಗಿ ಮಹಾರಾಣಿ ಇದ್ದಂಗೆ ಇರ್ಬೋದು. ದಿನ ಒಂದು ಸೀರೆ ಉಟ್ಕೊಂಡು, ದಿನ ಒಂದು ಒಡವೆ ಹಾಕ್ಕೊಂಡು, ದಿನ ಶಂಕರಪ್ಪನ ಜೋಡಿ ಊರು ತಿರುಗ್ಬೋದತ್ ನಾ ಅನ್ಕೊಂಡ್ರೆ ಇಲ್ಲಿ ಬ್ಯಾರೇನೇ ನಡಿಲಕತ್ತೈತಿವ. ಅಲ್ಲ ನನ್ನ ಮನೆಯಾಗಿದ್ದಾಗ ಆರಾಮಿದ್ದು ಅನಿಸ್ತೈತಿ. ನಾನು ಸುಮ್ಮ ಶಂಕರಪ್ಪ ರೊಕ್ಕ ಕೊಡ್ತಿದ್ದ, ಹೆಂಗೂ ಹೋಟೆಲ್ನಾಗಿಂದ ಅಡುಗೆ ತಂದು ಉಂಡು ಆರಾಮಾಗಿದ್ದೆ ಒಬ್ಬಾಕಿನೇ. ಈ ಮನೆಗೆ ಯಾಕಾರ ಬಂದಿನವ ಇವ? ಸುಮ್ಮ ಬರಲಿಲ್ಲ ಅಂದ್ರೆ ನಾನು ಪಾಡಿತ್ತೇನೆ ಅನಿಸ್ತೈತಿ ನನಗೆ. ಅಲ್ಲ ನನ್ನ ಮದುವೆ ಆಗೋದು ಬೇಡಾಗಿತ್ತು, ಇಲ್ಲಿ ಬಂದಿಟ್ಟೆಲ್ಲ ಮಾಡೋದು ಬೇಡಾಗಿತ್ತು. ಸುಮ್ಮ ಹೆಂಗಿದ್ದು ಹಂಗೆ ಇರಬಾರ್ದ? ಯಾಕಾರ ಬಂದಿನವ? ಸುಮ್ಮ ಬಿಟ್ಕೊಟ್ಟು ಹೋಗ್ಬಿಡ್ಲೇನ ತಗ. ಬೇಡ ಬೇಡ, ಈಗ ಬಿಟ್ಕೊಟ್ಟು ಹೋದ್ನಿ ಅಂದ್ರೆ ಎಲ್ಲರೂ ನನ್ನ ಕೈಲೇನು ಆಗೋದಿಲ್ಲ ಅನ್ಕೋತಾರ. ಇರಲಿ, ಇನ್ನು ಏಟ್ ಮಾಡ್ತಾರೆ ನೋಡ್ತೀನಿ ನಾನು. ಏವ್ವ ಇದ್ರ ಕುಟ್ಟು ಹೇಳಿ ಎಲ್ಲ ನೀರ ಬರೋಲಾಗಿಲ್ಲ. ಇವ ತಾಯಿ ಏನು ಮಾಡ್ಲನ್ಬೇಕು? ಇವು ನೋಡಿದ್ರೆ ಈಸ್ ಬಟ್ಟೆ ಹಾಕ್ಯವ, ಒಂದು ರಾಶಿ ಬಟ್ಟೆವ. ಈಸ್ ಬಟ್ಟೆ ಹೋಗೋದು ಒಣಗಾಕದ್ರಾಗ ನಾನು ಹೆಣ ಬೀಳ್ತೈತಿ ಅಂತದ್ರಾಗ ನೀರು ಬೇರೆ ಇಲ್ಲಲ್ಲ, ಬರಲಾಗ. ಸುಮ್ಮನೆ ನಾಳೆಗೆ ಹೋಗಿದ್ದೀನಿ ಅಂತ ಹೇಳ್ತೀನಿ ಬಿಡತ್ತ. ನೀರ ಬರೋಲಾಗ್ಯಾವ, ಏನು ಮಾಡಲಿ? ಯವ್ವ ಇವಾಗ ಬರ್ತಾಳೆ ನೋಡ್ಬೇಕಿ. ಅಯ್ಯ ಬರ್ಲಿ ತಗೋ, ಏನು ಬರ್ತಾಳೆ ನೋಡ್ತೀನಿ. ಅತ್ಯಾರ ಅತ್ಯಾರ ಇದು ರೀ ನೀರ ಬರೋಲಾಗ್ಯಾವ್ರಿ. ಒಟ್ಟ ಮ್ಯಾಗ ಟ್ಯಾಂಕ್ನಾಗೂ ನೀರಿಲ್ರಿ, ಒಟ್ಟ ನೀರ ಬರೋಲಾಗ್ಯಾವ್ರಿ. ಅದಕ್ಕೆ ಸುಮ್ಮ ಬಟ್ಟೆ ನಾಳೆ ಹೋಗ್ಯದೇನ್ರಿ. ಯವ್ವ 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 ಹ್ಞೂ ಯವ್ವ, ನೀನು ಸೊಸಿ ಎಷ್ಟು ಶಾಣೆ ಕಾಳಲ್ಲ ಯವ್ವ. ಅಲ್ಲಿ ಬೇವ ನೀರು ಬರೋಲಾಗ್ಯವತ್ತ ಬಟ್ಟೆ ನಾಳೆ ಒಯ್ತಾಳತ್ತ ಕೇಳಿಲಿ. ಅಲ್ಲ ಏನಂತಾರಲ್ಲ ಅವು ಮೈಲಿಗೆ ಬಟ್ಟೆ ಅಟ್ಟ ಇಟ್ಕೊಂಡು ಕುಂದಿರ್ತಾನೆ ಮನ್ಯಾಗ. ಅಯ್ಯವ್ವ ಬಾ, ಅಲ್ಲ ಹಿಂಗಾನು ಮಾಡೋದಿಕ್ಕೆ ಸಂಸಾರ. ಹಿಂಗೆ ಸಂಸಾರ ಮಾಡಿದ್ರೆ ಆತು, ಇನ್ನೇನೈತಿ. ಆದ್ರೆ ಹಂಗಲ್ರಿ ರಜವರ. ಅಲ್ಲ ನೀರ ಬರೋಲಾಗ್ಯಾವ್ರಿ, ಬಟ್ ಹೆಂಗೆ ಹೋಗ್ಯನ್ರಿ? ಅದಕ್ಕೆ ನಾಳೆ ಹೋಗಿತೀನಿ ರೀ. ಸಂಜೆ ಮುಂದೆ ಬಟ್ಟೆ ಹೋಗಿಬಾರ್ದಂತಾರಿ. ಇನ್ನು ಸಂಜೆ ತನಕ ನೀರು ಬರೋದಿಲ್ಲ, ಕರೆಂಟ್ ಬೇರೆ ಇಲ್ರಿ ಮ್ಯಾಲೆ ಏರ್ಸ್ಲಕ್ಕ. ಅದಕ್ಕೆ ನಾಳೆ ಹೋಗಿತೀನಿ ತೋರಿಲ್ಲ. ಅಲ್ಲ ಮನ್ಯಾಗ ನೀರಿಲ್ಲ ಅಂದ್ರೆ ಏನಾಯ್ತು? ಊರಾಗ ಹಳ್ಳ ಇಲ್ಲನ? ಹಾಂ, ಅಲ್ಲ ಹಳ್ಳಕ್ಕೆ ಹೋಗಿ ಹೊಕ್ಕೊಂಬರ್ರಿ ಅಲ್ಲ ನೀವು ಬಟ್ಟಿ. ಏನು ಮನ್ಯಾಗ ಒಗಿಬೇಕಂತ ಏನು ಕಾನೂನು ಐತೇನು ಏನಾರ? ಅಲ್ರಿ ಹಳ್ಳಕ್ಕೆ ಹೋಗುದ್ರಿ? ಅಲ್ಲ ಹಳ್ಳಕ್ಕೆ ಯಾಕೆ ಹೋಗುದ್ರಿ? ನಾಳೆ ಹೋಗಿದ್ದೀನಲ್ಲ ಮನೆಗೇನೆ. ಹ್ಞೂ, ಅಲ್ಲ ನಮ್ಮ ವೈನಿ, ನಮ್ಮ ಸರು ವೈನಿ ಅವಾಗ ದಿನ ಹಳ್ಳಕ್ಕೆ ಹೋಗ ಬಟ್ಟೆ ಒಕ್ಕೊಂಬರ್ತಿದ್ರು. ಒಂದಿನ ಮನ್ಯಾಗ ಬಟ್ಟೆ ಒಗಿತಿದ್ದಿಲ್ಲ. ಹಳ್ಳದಾಗ ಆದ್ರೆ ಚೆಂದಾಗಿ ಸೆಳೆದ ಬಟ್ಟೆ ಒಗಿತಾರತ್ ಹೇಳಿ ಅವರು ಒಟ್ಟ ಮನ್ಯಾಗ ಬಟ್ಟೆ ಒಗಿತಿದ್ದಿಲ್ಲ. ಯಾಕೆ ಬೇವ ಒಗಿತಿದ್ದಿಲ್ಲ? ಹಳ್ಳಕ್ಕೆ ಹೊಕ್ಕಿದ್ರಿಲ್ಲ ವೈನಿ? ಹಾಂ, ಅದ್ರಾಗ ನಮ್ಮ ಅಣ್ಣನ ಬಟ್ಟೆ ಇದ್ದು ಅಂತರೂ ಮುಗೀತು, ಹಳ್ಳಕ್ಕೆ ಹೊಕ್ಕಿದ್ರು ಅವರು. ನೀವು ಒಂದಿನ ಹೋಗಕ್ಕೆ ಹಿಂಗೆ ಮಾಡಕತ್ತೀರಲ್ಲ. ಅದ್ರಾಗ ಬೇರೆ ನಾಳೆ ಒಗಿತೀನಿ ಅಂತೀರಿ. ನಾಳೆ ಎಟ್ಟು ಕೆಲಸ ಇರ್ತೈತಿ ಗೊತ್ತೇನು? ನಾಳೆ ಅನಿತಾ ಬೇರೆ ಬರೋಕೆದಾಳ. ಆಕಿ ಬರ್ತಾಳಂದ್ರೆ ನಮ್ಮ ಮನ್ಯಾಗ ಚಲೋ ಚಲೋ ಅಡುಗೆ ಮಾಡ್ತಾರೆ. ಅಡುಗೆ ಮಾಡೋದಿರ್ತೈತಿ, ಎಲ್ಲ ಇರ್ತೈತಿ. ಅದೆಲ್ಲ ಬಿಟ್ಟು ಬಟ್ಟೆ ಒಕ್ಕೋದು ಕುಂದಿರ್ತೀರಿ ನಾಳೆ? ಅಲ್ಲ ಅಡುಗೆ ಮಾಡೋದಿತ್ತಂದ್ರೆ ನಾಳೆಗೆ ಮಷಿನ್ನಾಗ ಹಾಕ್ತೀನಿ ತಗೋರಲ್ಲ. ಮಷಿನ್ ಐತಲ್ಲ, ಹೆಂಗೂ ಬಟ್ಟೆ ಹೋಗಿ ಮಷಿನ್ ಐತಿ, ಮಷಿನಾಗ ಹಾಕ್ತೀನಂತ್ರಿ. ಮಷಿನಾಗ ಹಾಕಿನಿ ಅಂದ್ರೆ ಅದ್ರ ಪಾಡಿಗೆ ಅದು ಒಗಿತಿರ್ತೈತಿ. ನಾ ಈ ಕಡೆ ಅಡುಗೆ ಮಾಡೋದಾಕೈತ್ರಿ. ಯವ್ವ ಹ್ಞೂ, ಹೌದನ್ರಿ? ಅಬ್ಬಾಬ, ನನಗೆ ಗೊತ್ತಾಯ್ತಿದ್ದಿಲ್ಲ ಬಿಡ್ರಿ. ಮಷಿನ್ನಾಗ ಬಟ್ಟೆ ಹಾಕೋದು ನನಗೆ ಗೊತ್ತಾಯ್ತಿದ್ದಿಲ್ಲ. ಯಾಕಂದ್ರೆ ನಮ್ಮ ಮನ್ಯಾಗ ಮಷಿನ್ ಇಲ್ಲ ನೋಡ್ರಿ. ಅದಕ್ಕೆ ನಮ್ಗೆ ಗೊತ್ತಿದ್ದಿಲ್ಲ. ನಿಮ್ಮ ಮನ್ಯಾಗ ಐತಲ್ಲ ಮಷಿನ್, ನೀವು ಎಲ್ಲ ಮಷಿನ್ನಾಗ ಒಗ್ದಿರಿ ನೋಡು. ಬಂದಾಳಿಲ್ಲ ಸುಬ್ಬಿ, ಎಲ್ಲ ಸುಬ್ಬಿ. ಅಲ್ಲ ನನ್ನ ಮುಂದೆ ಐತೆ ನಾಟಕ ಮಾಡಕತ್ತೀರೇನ ನೀವು? ಹಾಂ, ಏನ ಪಾಪ ಹೋಲ್ ಬಿಡತ್ತೆ ಹೇಳಿ ನಾನು ಸ್ವಲ್ಪ ಚಂದಾಗಿ ಮಾತಾಡಕತ್ತೀನಿ ನಾನು, ನನ್ನ ಮುಂದೆ ನಾಟಕ ನಡೆಸ್ತಾರೆ. ಮಷಿನ್ನಾಗ ಬಟ್ಟೆ ಹಾಕ್ತೀನಿ ಅಂತೀರಿ. ಮಷಿನ್ನಾಗ ಬಟ್ಟೆ ನಮ್ಮ ಅಣ್ಣನೂ ಅವ. ವೈನಿ ನಿಮಗೆ ಅಣ್ಣನ ಬಟ್ಟೆ ಕೊಟ್ಟಾರಿಲ್ಲ ಒಗಿಲಕ್ಕೆ? ಅಣ್ಣನ ಬಟ್ಟೆ ವೈನಿ ಒಂದಿನೂ ಮಷಿನಾಗ ಹಾಕಿಲ್ಲ. ಯಾಕಂದ್ರೆ ಅವು ಬಟ್ಟೆ ಹರಿದು ಹೊಕ್ಕವು, ಚಲೋ ಹೊಲಸು ಹೋಗೋಗಿಲ್ಲ ಅಂತ ಹೇಳಿ ಅವ್ರು ಒಟ್ಟ ಮಷಿನಾಗ ಬಟ್ಟೆ ಹಾಕ್ತಿದ್ದಿಲ್ಲ. ಕೈಲೇನೆ ಒಗೆದು ಚಂದಾಗಿ ಒಣಗಿಸಿ ಇಸ್ತ್ರಿ ಮಾಡಿ ಇಡೋರು. ಅಟ್ಟು ಪ್ರೀತಿ ಐತೆ ನಮ್ಮ ಅಣ್ಣನ ಮೇಲೆ. ಅದ ನಿಮ್ಮನ್ನು ನೀವು ಮಾಡೋದು ನೋಡಿದ್ರೆ ಗೊತ್ತಾಕತ್ತೆ ತೋರಿ ನಿಮ್ಗೆ ನಮ್ಮ ಅಣ್ಣನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿ. ರಾಜವರ ನೀವೇನು ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ. ನನಗೆ ನಿಮ್ಮ ಅಣ್ಣನ ಮೇಲೆ ರಗಡ್ ಪ್ರೀತಿ ಐತ್ರಿ. ಪ್ರೀತಿ ಇದ್ದಿದ್ದಕ್ಕಲ್ಲನ್ರಿ ನಾ ನಿಮ್ಮ ಮನೆಗೆ ಬಂದುದು. ಅಲ್ಲ ಹಳ್ಳಕ್ಕೆ ಹೋಗಿ ಬಟ್ಟೆ ಹೊಕ್ಕೊಂಬರಕ್ಕೆ ನಾ ಹೋಗ್ಬೇಕಾ ಅಂತ ಕೇಳ್ತೀರಿ. ಮತ್ತು ಅಂಥದ್ರಾಗ ನಿಮಗೇನು ಪ್ರೀತಿ ಐತಿ ಇಟ್ರ ಮೇಲೆ ಗೊತ್ತಾಕೈತಲ್ಲ. ಅಷ್ಟು ಪ್ರೀತಿ ಇತ್ತಂದ್ರೆ ನೋಡಮ್ ಹೋರಿ, ಹಳ್ಳಕ್ಕೆ ಹೋಗಿ ಬಟ್ಟೆ ಹೊಕ್ಕೊಂಡು ಬಂದು ಒಣಗಿಸಿ ಅಣ್ಣನ ಬಟ್ಟೆ ಎಲ್ಲ ಇಸ್ತ್ರಿ ಮಾಡಿಡ್ರಿ ನೋಡೋಣ. ಹಂಗೆ ನಮ್ಮೂ ಮಾಡ್ಬೇಕ್ರಿ. ಯಾಕಂದ್ರೆ ನಮ್ಮ ಅಣ್ಣನ ಬಟ್ಟೆ ಮಾಡೋ ಜೊತೆ ನಮ್ಮ ಮೊಯ್ನಿ ನನ್ನೂ ಮಾಡ್ತಿದ್ರು. ಅದಕ್ಕೆ ಅಲ್ಲ ರಾಜಿ, ಎದಕ್ಕೆ ಅಂತಪ್ಪರಿ ಹೇಳಕತ್ತಿ ಆಕಿಗೆ? ಅಲ್ಲ ಆಕಿಗೆ ಗೊತ್ತಿಲ್ಲನ ಏನು ಮಾಡಬೇಕು ಏನು ಬಿಡ್ಬೇಕಂತ ಹೇಳಕಿಶಂದ್ರೆ? ಆಕಿಗೂ ಎಲ್ಲ ಗೊತ್ತೈತಿ. ನೀ ಏನು ಹೇಳೋ ಜರೂರತ್ತಿಲ್ಲ, ಸುಮ್ ಕುಂದ್ರ ನೀನು. ನಿಂದ ಒಂದು ಕಾರ್ಬಾರ್ ಮಾಡಕ್ಕೆ ಬಂದೇನ ಇಲ್ಲಿ? ಕಲ್ಲು ನಿನಗೆ ಗೊತ್ತಿತ್ತಿಲ್ವಾ ಹೆಂಗೆ ಬಟ್ಟೆ ಒಗಿಬೇಕು ಹೆಂಗಿಲ್ಲ ಅಂತ ಹೇಳಕಿಶಂದ್ರೆ? ಅಲ್ವಾ ಮನ್ಯಾಗ ನೀರಿಲ್ಲ ಅಂದ್ರೆ ಹಳ್ಳಕ್ಕೆ ಹೋಗಿ ಹೊಕ್ಕೊಂಬರ್ಬೇಕು. ಅದು ಬಿಟ್ಟು ಕೇಶಂದ್ರೆ ಈಕಿನ ಮುಂದೆ ಯಾಕೆ ಬಂದು ಹೇಳಕತ್ತಿದ್ದು ನೀನು? ಮೊದ್ಲ ಈಕಿಗೆ ನೀನು ಕಂಡ್ರೆ ಆಗೋದಿಲ್ಲ. ಬ್ಯಾಡ ಬೇವ, ಯಾರ ಕೈಲಿ ಅನಿಸ್ಕೋಬೇಡ. ಹೋಗಿ ಬಟ್ಟೆ ಹೊಕ್ಕೊಂಡು ಬಂದು ತೆಗೆದಕ್ಕೆ ಇಸ್ತ್ರಿ ಮಾಡಿಟ್ಟು ಬಿಡವ. ಬೇಕಾಕವು ಶಂಕ್ರಿಗೆ ಬೇಕಾಕವು ಹೊಕ್ಕೊಂಡು ಹೋಗ್ಲಕ್ಕ ಹೋಗು. ಹೌದ್ರಿ ಅತ್ತಿ, ಆಯ್ತು ತೋರಿ, ಹಳ್ಳಕ್ಕೆ ಹೋಗಿ ಹೊಕ್ಕೊಂಬರ್ತೀನಿ. ಆತು ಹೋರಿ. ಮತ್ತು ತಡ ಆತಂದ್ರೆ ಮತ್ತೆ ಬಂದು ಅಡುಗೆ ಮಾಡೋ ತಡ ಆಕೈತಿ. ಹೋರಿ ಜಲ್ದಿ ಬರ್ರಿ. ಮತ್ತೆ ಹಳ್ಳಕ್ಕೆ ಹೋಗಿರತ್ತೆ ಅಲ್ಲೇ ಕೂತು ಬಿಡಂಗಿದ್ರಿ. ಮತ್ತೆ ಇಲ್ಲಿ ಹೇಳ್ರಿ, ಜಲ್ದಿನೇ ಬರ್ತೀನಂತೆ.
ಯವ್ವ ಇದು ಎಂಥ ಕರ್ಮ ಬಂತ ಯವ್ವ ನನಗೆ. ಅಲ್ಲ ನಾ ಮಾಡಿದ್ದ ಕರ್ಮ ಅನಿಸ್ತಿದ್ದು ಅದಕ್ಕೆ ಇಲ್ಲಿ ಬಂದು ಸಿಗ್ಬಿದ್ದೀನಿ ನಾನು. ಹೋಗು ಹೋಗು ಮಗಳ. ಇಂಥ ಮಟ ಮಧ್ಯಾಹ್ನದಾಗ ಬಿಸಿಲಾಗ ಹಳ್ಳಕ್ಕೆ ಹೋಗಿ ಬಟ್ಟೆ ಹುಕ್ಕೊಂಬಂದೆ ಅಂದ್ರೆ ನೀನು ಒಂದಿಟ್ಟು ಗೊಬ್ಬರ ಕರಗ್ತೈತಿ. ಹೋಗು ಯವ್ವ, ಹೆಂಗೆ ಕಳಿಸ್ದೆ ನೋಡಕ್ಕಿಗೆ. ಅಲ್ಲ ರಾಜಿ, ಎಟ್ರ ತಲೆ ಓಡಿಸ್ತೇನೋ ನೀನು. ಹಾಂ, ಅಲ್ಲ ಆಕೆ ಹಳ್ಳಕ್ಕೆ ಹೋಗ್ಕೊಳ್ಳೋದು ಗೊತ್ತಿತ್ತಾನ ನಿನಗೆ ಮೊದ್ಲ? ಯವ್ವ, ಆಕೆ ಹೋಗಲ್ಲ ಅಂದ್ರೆ ಬಿಡೋರು ಯಾರದಾರ, ಕಳಿಸ್ಬೇಕು ಹೆಂಗಾರ ಮಾಡಿ. ಹಂಗೆ ಕಳಿಸೋದು. ಇನ್ನ ನೋಡು, ನಾಳೆ ಅನಿತಾ ಬರಲಿ, ಬಂದ ಮೇಲೆ ಆಕೆಗೆ ಇನ್ನ ಹೆಂಗೆ ಕಾಟ ಕೊಡ್ತೀನಿ ನೋಡ್ತೀರ ನೀನು. ನೀವು ಆತ ಬಿಡುವ ಮಾಡಿ, ಏನು ಮಾಡ್ತಿ ಮಾಡಿ ಅಂದಂಗೆ. ವೈನಿ ಎಲ್ಲಾರ? ವೈನಿ, ವೈನಿ. ಏನು ರಾಜವರ ಯಾಕಂದ್ರಲ್ಲ? ವೈನಿ, ಒಂದಿಟ್ಟು ಏನಾರು ತಿಲ್ಲಕ್ಕೆ ಮಾಡ್ಕೊಡ್ರವ. ಬಜ್ಜಿ ಮಾಡ್ತೀರ ನೋಡ್ರಿ, ಬಜ್ಜಿ ತಿನ್ನಂಗಾಗೈತಿ. ನಿಮ್ಮ ಕೈಲಿಂತ ಬಜ್ಜಿ ಮಾಡ್ಕೊಂಡು ತಿಂದು ಎಷ್ಟು ದಿನ ಆತು. ಚಂದ ಖಾರೋಪದ ಹಾಕಿ ಒಂದಿಟ್ಟು ಬಜ್ಜಿ ಮಾಡಿಕೊಡ್ರಲ್ಲ. ಹೌದ್ರಿ, ಆಯ್ತು ತೋರಿ, ಈಗ ಮಾಡ್ತೀನಿ ಅಂತ. ಅಲ್ಲ, ಆಕೆ ಮನ್ಯಾಗ ಇರುತ್ತಾನೆ, ಈಗಿನ ಕೈಲಿ ಏನೂ ಅಡುಗೆ ಮಾಡ್ಸಲ್ಲಂತಿದ್ದಿ, ಮತ್ತು ಈಗಿನ ಕೈಲೇ ಮಾಡ್ಕೊಂತಿದ್ದೀನಿ ಅಂತೆಲ್ಲ ನೀನು. ತಲೆಗೆ ಬುದ್ಧಿ ಐತಿಲ್ಲ? ಏ ಯವ್ವ, ಆಕೆ ಹಳ್ಳಕ್ಕೆ ಹೋಗ್ಯಾಳ ಒಗಿಲಕ್ಕೆ. ಅಲ್ಲ, ಈಗ ಹೋದ್ರೆ ಇನ್ನು ಬರ್ಬೇಕಂದ್ರೆ ಇನ್ನು 2 ತಾಸು ಬೇಕು. ಅಲ್ಲ, ಹಳ್ಳೇನಿಲ್ಲ ಮನೆ ಹಿಂದೆ ಐತೇನ? 1 ಕಿಲೋಮೀಟ್ರ್ ಹೋಗಿ ಆಕೆ ಹೊಕ್ಕೊಂಡು ಮತ್ತೆ ಹೊಳ್ಳಿ ಬರೋಟತ್ತಿಗೆ ಆಕೆ ಇದು ಅಮ್ಮಿಗೆ ಬಂದಿರ್ತಾಳೆ. ಆಕೆ ಎಲ್ಲಿ ಬಂದು ಬರ್ತಾಳೆ ಈಗ. ಸುಮ್ ಕುಂದ್ರನಿ, ಅಲ್ಲಿ ಮಟ ವೈನಿ ಮಾಡಿಕೊಡ್ತಾರ, ನಾ ತಿಂತೀನಿ. ವೈನಿ ಮಾಡಿಕೊಡ್ರಪ್ಪ ನಂಗೆ. ಏ ಆಯ್ತು ತೋರಿ, ಅಲ್ಲ ನೀವು ಕೇಳೋದು ಹೆಚ್ಚ, ನಾ ಮಾಡೋದು ಹೆಚ್ಚ. ಈಗ ಮಾಡ್ಕೊಡ್ತೀನಿ ತಡ್ರಿ ನಾ. ಹಂಗೆ ಒಂದಿವ್ಸ ಚುಡುವಾನು ಮಾಡಿಡ್ರಪ್ಪ ಮನ್ಯಾಗ. ಅವಾಗ ತಿಲ್ಲಕ್ಕೆ ಬರ್ತೈತಿ. ಆಕಿನ ಕೈದು ಅಡುಗೆ ಉಂಡು ಹೊಲಸು ನಾಲಿಗೆ ಅನ್ನೋದು ಜಿಡ್ಡು ಹಿಡ್ದು ಹೋಗೈತಿ. ಅದೇನು ಅಡುಗೆ ಮಾಡ್ತದೋ ಏನು ಕತ್ತಿನೋ ಹೆಂಗ್ಸ. ಅದು ಏನು ನೋಡಿ ಮೆಚ್ಕೊಂಡಾನೆ ನಮ್ಮ ಅಣ್ಣ, ಅವನಿಗಾಗೊತ್ತು. ಆಕೆ ಅಡುಗೆ ಮಾಡಿದ್ರೆ ನನಗರ ಉಣ್ಣಕ್ಕೆ ಆಗೋದಿಲ್ಲ. ಇನ್ನೇನು ಮಾಡೋದು, ನಿರ್ವಾಹ ಇಲ್ಲ. ಆಕೆ ಒಟ್ಟು ಕಾಟ ಕೊಡ್ಬೇಕನ್ನೋ ಸಲುವಾಗಿ ಆಕಿನ ಕೈಲೇ ಮಾಡಿಸ್ದಂಗೆ ಅಲ್ಲಕತ್ತೈತಿ. ಆಯ್ತು ತೋರಿ, ಈಗ ಮಾಡ್ತೀನಿ ಅಂತ ತಡ್ರಿ. ತಿನ್ನಾಕತ್ತಿರತ್ತೆ, ಚುಡುವಾನು ಮಾಡಿರ್ತೀನಿ, ಅದನ್ನು ಮಾಡಿರ್ತೀನಿ ಅಂತ ತಿನ್ರಿ. ಹಾಂ ಆತ್ರಿ ವೈನಿ, ಹಂಗೆ ಮಾಡಿರಿ. ಮತ್ತು ನಾಳೆಗೆ ಅನಿತಾ ಬರ್ತಾಳ್ರಿ, ಅಡುಗೆ ಏನೇನು ಮಾಡ್ಬೇಕಂತ ಹೇಳಿ ಜರ ಮುಂದೆ ನಿಂತ ಮಾಡಿಸ್ಬೇಕು ನೋಡ್ರಿ. ಅಥವಾ ನೀನ ನಿಂದ್ರಕತ್ತೀವ ಮುಂದೆ, ನನಗೆ ಆಕಿನ ಜೋಡಿ ಮಾತಾಡೋದು ಕತಿ ಆಡೋದು ನಂಗೆ ಆಗಿ ಬರೋದಿಲ್ಲ ತಗ. ನನಗೆ ಆಕಿನ ಜೋಡಿ ಮಾತಾಡಕತ್ತರ ನನಗೆ ತಡ್ಕೊಳಕ್ಕೆ ಆಗಂಗಿಲ್ವ ರಾಜವರ, ನೀವು ಏನಾರ ಹೇಳ್ರಿ. ಅದಕ್ಕೆ ಬೇಕಂದ್ರೆ ನಾನು ಮಾಡ್ತೀನಿ ಆಕೆ ಕುಂದರ್ಸಿ. ಆದ್ರೆ ಆಕಿನ ಜೋಡಿ ಕಲ್ತು ಅಡುಗೆ ಮಾಡೋದಂತ ನಂಗೆ ಆಗೋದಿಲ್ಲ. ನೀವ ಒಂದಿಟ್ಟು ನಿಂದ್ರಿ. ಆತು ರೀ, ಅದು ಖರೆ ಐತಿ. ನಿಮಗೆ ಬಿಟ್ಟನೆ ಅಂದ್ರೆ ನೀವು ಆಕೆ ಕುಂದರ್ಸಿ ನೀವ ಮಾಡಿಬಿಡ್ತೀರಿ. ಬೇಡ ನಾನು ನಿಂದಿರ್ತೀನಿ ಆಕಿನ ಮುಂದೆ, ನಿಂತು ಕಿಶನ್ ಮಾಡಿಸ್ತೀನಂತೆಲ್ಲ. ಆಯ್ತು ತೋರಿ, ಮಾತಾಡ್ಕೊತ ನಿಂತ್ರೆ ಹಂಗೆ ಟೈಮ್ ಆಕತಿ. ಬಡ ಮಾಡ್ಕೊಂಬರ್ತೀನಿ ತಡ್ರಿ. ರಾಜು, ರಾಜು, ಅಲ್ಲ ನೀನು ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗಕತ್ತೈತೆ ನೋಡಿ ಇವಾಗ. ಅಲ್ಲ, ಒಂದು ಟೈಮ್ನಾಗ ನೀನು ನಿಮ್ಮ ಮೊಯ್ನಿನ ಕಂಡ್ರೆ ಸೇರ್ತಿದ್ದಿಲ್ಲ. ನಿಮ್ಮ ಮೊಯ್ನಿಗೆ ಎಷ್ಟು ಕಾಟ ಕೊಟ್ಟು ಎಷ್ಟು ಕಿರಿಕಿರಿ ಕೊಟ್ಟಿದ್ದಿ. ಈಗ ನಿಮ್ಮ ಮೊಯ್ನಿಗೆ ತ್ರಾಸು ಬಂದೈತೆ ಅಂತ ಹೇಳಿ ಬಂದು ನಿಂತು ಎಷ್ಟು ಸಹಾಯ ಮಾಡಕತ್ತಿ ನೋಡಕಿಗೆ. ಎಷ್ಟು ಖುಷಿ ಆಕತ್ತೆ ನೀನು ನೋಡಿದ್ರೆ. ಯವ್ವ, ಮನುಷ್ಯ ಯಾವಾಗೂ ಒಂದೇ ಥರ ಇರ್ತಿತ್ತಾನೆ. ಅಲ್ಲ, ಅವಾಗೇನೋ ನಮಗೆ ಬುದ್ಧಿ ಇದ್ದಿದ್ದಿಲ್ಲ. ಆ ಗಿರ್ಜಿ ಮಾತು ಕೇಳ್ಕೊಂಡು ಕಿಶಿಂದ್ರೆ ಹಾಗೆಲ್ಲ ಮಾಡಿದ್ನೆ. ಅಲ್ಲ, ನಮ್ಮ ಮೊಯ್ನಿ ಏನಂತ ನನಗೆ ಗೊತ್ತಾದ ಮೇಲೂ ಹಂಗೆ ಮಾಡ್ತೀನೇನ ಮತ್ತು. ಅದಕ್ಕೆ ನಮ್ಮ ಮೊಯ್ನಿಗೆ ತ್ರಾಸು ಬಂದ್ರೆ ನಮ್ಗೆ ತ್ರಾಸು ಬಂದಂಗಲ್ಲನ. ಇನ್ನು ಯಾರಿಗಾರ ತ್ರಾಸು ಬರಲಿ ನನಗೆ ತಾಳ್ಕೊತೀನಿ. ಆದ್ರೆ ನಮ್ಮ ಮೊಯ್ನಿಗೆ ಬಂದ್ರೆ ನಂಗೆ ತಾಳ್ಕೊಳ್ಳೋದಾಗಲ್ವ. ಅಲ್ಲ, ಇಂಥ ವೈನಿಗೆ ತ್ರಾಸು ಬಂದರೆ ಯಾರು ತಾಳ್ಕೊತಾರೆ ಹೇಳು. ಅದಕ್ಕೆ ನಾನು ಬಂದೀನಿ ನೋಡು. ಅಥವಾ ಯವ್ವ, ಹಿಂಗಾಯಿರ್ರಿ. ಹಿಂಗಾಯಿರಿ, ಕೊನೆ ತನಕ ಹಿಂಗಾಯಿರ. ಇವು ಅಟ್ಟ ಸಾಕು. ನಿಮ್ಮ ಅಣ್ಣಂದಂತ್ರ ಏನು ಪತ್ತಿಲ್ಲ. ನೀವರ ನಿಮ್ಮ ಮೊಯ್ನಿ ಆಸರಿಕಿರ್ರಿ, ಅಟ್ಟ ಸಾಕು ನೋಡು. ನಾ ಏನು ಎಷ್ಟು ದಿನ ಇರ್ತೀನೋ ಎಷ್ಟು ದಿನ ಬಿಡ್ತೀನೋ ಯಾರಿಗೆ ಗೊತ್ತಾ. ನಾ ಇರೋ ಮಟ್ಟ ಹೆಂಗೋ ನೋಡ್ಕೊತೀನಿ. ನಾ ಹೋದಿಂದ ಅದ್ರದ್ದು ಭಾಳ ಅಂದ್ರೆ ಭಾಳ ಕಷ್ಟ ಐತೆ ಅದ್ರದ್ದು. ನಿಮ್ಮ ಅಣ್ಣ ಹಿಂಗೆ ಅಕ್ಕನಂತ ನಾನು ಅನ್ಕೊಂಡಿದ್ದಿಲ್ವ ರಾಜವ, ಏನಾರ ಹೇಳಿನ. ಅಲ್ಲ, ನನ್ನ ಹೊಟ್ಯಾಗ ಅದು ಹೆಂಗಾರ ಹುಟ್ಟಿದ್ದು ಅನ್ಸ್ಬಿಟ್ಟದೀಗ. ಯವ್ವ, ನೀ ಸುಮ್ ಕುಂದ್ರು. ಅಲ್ಲ, ಅಣ್ಣಂದು ಏನು ತಪ್ಪೈತಿ? ಅಣ್ಣ ಹಂಗೆ ಅವ ಏನು ಬೇಕತ್ತ ದಾರಿ ತಪ್ಪಿರಲ್ಲ. ಈಕೆ ಆಳಲಿಕ್ಕೆ ಕಲ್ಲಿ. ಈಕೆ ಮಾತುಗಾತಿ ಆಗ್ಯಾಳಿಕಿ. ಗೊತ್ತಿಲ್ಲ ನೈಕಿಂದು ಚಟ. ಊರು ಗಂಡಸರೆಲ್ಲ ಸಾಕಾಗಿಲ್ಲ. ಕೊನೆಗೆ ಏನದಂದ್ರೆ ನಮ್ಮ ಅಣ್ಣಗೆ ಬಂದು ಗಂಟು ಬಿದ್ದಾಳಟ್ಟ. ನೀ ಅದಕ್ಕೆ ನಾ ಬಂದಿದ್ದಕ್ಕೆ ಈಗ ಹೊರಗೆ ಹಾಕ್ಲಕತ್ತ ಬಂದೀನಿ. ನೀ ಸುಮ್ ಕುಂದ್ರು, ನೋಡಕತ್ತಿ ಅತ್ತ. ಈಕಿನ ಬಣ್ಣ ಬಯಲು ಮಾಡಿ ಅಣ್ಣನ ಬಿಡ್ಬೇಕು ಈಕಿನ. ಹಂಗೆ ಮಾಡ್ತೀನಿ ನಾ ಎಲ್ಲ. ಅಟ್ಟ ಮಾಡುವವ, ಅಟ್ಟ ಮಾಡಿ ಪುಣ್ಯ ಕಟ್ಕೊರ್ವ ಸಾಕು ನನಗೆ. ಒಟ್ನಾಗ ನನ್ನ ಸೊಸಿ ಜೀವನ ಚಂದಿದ್ರೆ ಅಟ್ಟ ಸಾಕುವ ನನಗೆ. ತಗೋ, ನೀ ಏನು ಕಾಳಜಿ ಮಾಡಬೇಡ. ನಾವು ಇದೀವಲ್ಲ, ನಾವೆಲ್ಲ ಮಾಡ್ತೀವಿ. ನೀ ಆರಾಮಾಗಿರು. ಆಯ್ತು ಬಯವ, ಅಟ್ಟ ಸಾಕು. ಇನ್ನೇನೈತಿ, ಆರಾಮ್ ನೆಮ್ಮದಿಲಿ ಕಣ್ಣು ಮುಚ್ಕೋತೀನಿ. ಅಟ್ಟ ಸಾಕು ನೋಡು. ಅಲ್ಲ, ನನ್ನ ಕೈಲಿ